ಇವಾಗ ಶುರು ಆಗುತ್ತೆ ಸಂಭ್ರಮ. ನೆಕ್ಸ್ಟ್ ಲೆವೆಲ್. ಈ ಇಡೀ ಶೋರೂಮ್ ಅಲ್ಲಿ ಇತಿಹಾಸದಲ್ಲಿ ಯಾರು ಮಾಡಿರಲ್ಲ ಈ ತರ. ಈ ಗಾಡಿ ನಾನು ಬುಕ್ ಮಾಡಿರೋದು. 13 ಲಕ್ಷಕ್ಕೆ ಇಷ್ಟ ಚಿಕ್ಕದ್ ಕೊಡೋದು. ಬ್ರೋ ಸಕ್ಕತ್ತಾಗಿ ಕಟ್ತಾ ಇದೀರಾ. ಹೌದಾ? ಜಾನಿ ಸಿನ್ಸ್ ತರ ಇದೆ. ನನ್ ಕಾರ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಬ್ರೋ ಮೊನ್ನೆ ಅಲ್ಲಿ ಕಾರಲ್ಲಿ ಇರ್ಬೇಕಾದ್ರೆ ಗೀಚ್ ಇದ್ದದು. ಇಲ್ಲ ಬ್ರೋ ನೀವ್ ಯಾರು ನನ್ ಹೊಟ್ಟೆ ಅಯ್ಯಪ್ಪತ್ತು ಗಂಡ್ ಮಕ್ಳು ಮುಚ್ಕೊಂಡು ಓಡಾಡಂಗ ಆಗ್ಬಿಟ್ಟಿದೆ ಈಗ ಸತಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ತುಂಬಾ ಜನ ವೇಟ್ ಮಾಡ್ತಾ ಇರೋವಂಥ ವಿಡಿಯೋ ಜೊತೆಗೆ ನಾನು ಈ ವಿಡಿಯೋನ ಮಾಡಬೇಕು ಅಂತ ವೇಟ್ ಮಾಡ್ತಾ. ಈ ವಿಡಿಯೋ ಸಿಕ್ಕಾಪಟ್ಟೆ ಸ್ಪೆಷಲ್ ಫಾರ್ 2 ರೀಸನ್ಸ್. ಮೊದಲನೇದು, ನಾನು ಇವತ್ತವರೆಗೂ ಏನೇ ತಗೊಂಡಿದ್ರು ಅದೆಲ್ಲದನ್ನು ನಮ್ಮ ಅಮ್ಮನೇ ಕೊಡ್ಸಿರೋದು. ನಾನೇ ದುಡ್ಡು ಹಾಕಿ ತಗೋತಾ ಇರೋಂಥ ಕಾರು. ಸೊ ಅದಕ್ಕೋಸ್ಕರ ಸ್ಪೆಷಲ್. ಚಿಕ್ಕ ಕಾರ್ ಆದ್ರೂ ಏನೋ ಒಂಥರ ಸಂತೋಷ. ಆಮೇಲೆ ಅಮ್ಮ ಹೇಳ್ತಾರೆ ಅವರೇ ಲೋನ್ ಕಟ್ತಾರೆ ಅಂತ, ಬೇಡ ಅಂತ ಇದೀನಿ. ಹೇಗಿರ್ತದೆ? ಖುಷಿ, ತುಂಬಾ ಹ್ಯಾಪಿ ಆಗಿದೀವಿ. ಯಾಕಂದ್ರೆ ಇಲ್ಲಿವರೆಗೂ ಅಪ್ಪ ಅಮ್ಮ ಮಾಡಿರೋ ತಗೊಂಡೆ, ಇವತ್ತು ನೀನು ಸ್ವಂತ ದುಡಿಮೆನಲ್ಲಿ ಮಾಡ್ತಾ ಇದೀಯ ಅಂದ್ರೆ ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ಮಗನೇ. ನೀವು ಉಗುದ್ರಿ ಅಂತ ಗೊತ್ತಾಯ್ತಲ್ವಲ್ಲ ಸರ್. ಇವಾಗ ಇಲ್ಲಿಂದ ಹೋಗಿ ಕಾಡಿಲರಿ ತಗೋಬೇಕು. ಸೊ ಒಂದಿಷ್ಟು ಜನ ಬರ್ತಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಕಿತಾಡಿ ಕಿರಣ್ ಅವರು ಇದ್ದಾರೆ. ನಮಸ್ಕಾರ. ನಮಸ್ಕಾರ ದೇವ್ರು. ಎಲ್ರಿಗಿಂತ ಖುಷಿ ಪಡ್ತಾರೋ ವ್ಯಕ್ತಿ ಇವರೇ. ಯಾಕಂದ್ರೆ ಇವ್ರ ಕಾರ್ ಓಡಾಡಿದ್ದೀನಿ. ಕಾರ್ ತಗೋತಾರ ರೀಸನ್ ಈ ಅಪ್ಪನೇ. ಏನಿಲ್ಲ, ನಮ್ ಜಾಗದಲ್ಲಿ ಇನ್ನೂ 2-3 ಬಂದ್ರೆ ನಮ್ಗೆ ಖುಷಿನೇ ತಾನೆ. ಇನ್ನ ಒಳ್ಳೇದಾಗ್ಲಿ. ಒಂದ್ಸಲ ಬೈಕೋತಾ ಇದ್ರಿ ಇಷ್ಟ ದಿನ. ಒಂದ್ ದಿವ್ಸನು ಕಿರಣ್ ಅವ್ರ ಬಗ್ಗೆ ನನಗೆ ಆತರ ಅನ್ಸೇ ಇಲ್ಲ. ಒಬ್ಬ ಮನುಷ್ಯನ ನೋಡೋದ್ ಬೇಡ, ವ್ಯಕ್ತಿ ನೋಡೋದ್ರಲ್ಲೇ ಗೊತ್ತಾಗುತ್ತೆ. ಇಷ್ಟು ದಿವಸ ನನ್ ಮಗನಿಗೆ ತಗೋ ನಿಂದೇ ಕಾರು ಅಂತ ಕೊಟ್ಟಿದಿರಲ್ಲ, ಅದು ದೊಡ್ಡದೊಂದು, ಎಷ್ಟು ಹೇಳಿದ್ರು ಸಾಕಾಗಲ್ಲ ನಿಜವಾಗೂ. ಇವಾಗ ಹೋಗೋಣ. ಅಲ್ಲೊಂದಿಷ್ಟು ಜನ ಇದಾರೆ, ಅಲ್ಲಿ ಇನ್ನೂ ಒಂದಿಷ್ಟು ಜನ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ಇದು ದಿವ್ಯಾ, ಇದು ಅವ್ರು ಗೊತ್ತಲ್ಲ, ಹುಡುಗಿ ಆಗಿರ ಇವ್ರನ್ನೇ ಮದ್ವೆ ಆಗ್ತಾ ಇದ್ದೆ. ಅವಾಗಿಂದ ಇವಾಗ ಹಿಂಗೆ ಇದಾರೆ, ಬಬಲ್ ಬಬಲ್ ಆಗಿ. ವೈಷ್ಣವ್ ಬಂತು. ಚೆನ್ನಾಗಿದ್ದೀರಾ? ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಯಾರು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ಚೆನ್ನಾಗಿದೆ ನೋಡಿ, ಹೆಂಗ್ ನೋಡ್ಕೊಂಡಿದ್ದೀನಿ. ಯಾವಾಗೂ ನಿಮ್ದೇ ಧ್ಯಾನ, ಸುಮ್ನೆ ಬರೀ ಹೋಳಿದೆಲ್ಲ ನಿಜ. ಅದಕ್ಕೆ ನಾನು ನಿಮ್ ಬಗ್ಗೆ ಮಾತಾಡೋದು. ನಿಮ್ ಬಗ್ಗೆ ಮಾತಾಡೋದು ಎಷ್ಟು ನಕ್ಕಿದೀನಿ ಅಂದ್ರೆ ರಾತ್ರಿ ಕೂಡ ಇವರು ನನ್ನ ಮಗಳು ಹಾಕೊಂಡು ನಿಮ್ದು ವಿಡಿಯೋ ಅದೆಲ್ಲ ನನ್ನ ಎತ್ತಿರೋದು ನಮ್ಮಮ್ಮ ಆಷಾಢದಲ್ಲಿ. ನನ್ನಲ್ಲ, ನಮ್ಮ ಅಕ್ಕನ ಎತ್ತಿರೋದು ಆಷಾಢದಲ್ಲಿ ನಮ್ಮಮ್ಮ. ನೀನ್ ನಮ್ಮಮ್ಮ ಎತ್ತು ಬಿಡೋದು, ಆಮೇಲೆ ನನ್ಗೆ ಆಷಾಢ ಮಾಡ್ಬೇಡ ಅನ್ನೋದು. ಯಾರು ಹೇಳಿ? ಚನ್ನಪಟ್ಟಣ ವಿಡಿಯೋ ಮಾಡಿದ ಗೊತ್ತಾ? ಚನ್ನಪಟ್ಟಣ ಎಲ್ಲ ಗೊತ್ತು ಅಂತ ಹೇಳಿ ಏನು ಗೊತ್ತಿರ್ಲಿಲ್ಲ ಅವ್ರೆ. ನಮ್ಮಮ್ಮಗ್ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್. ಅಶ್ವಿನಿ ಅಕ್ಕ ಹೇಳುದಲ್ಲ ಚೆನ್ನಾಗಿದೆ. ಚಿಕ್ಕ ಹುಡುಗಿ ತರ ಕಾಣಿಸ್ತಾರಲ್ಲ ಗೈಸ್, ನಮ್ಮ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು 10:00 ಹೇಳಿದ್ರೆ, ಅಲ್ಲಿ 9 ಗಂಟೆಗೆ ಹೇಳಿದ್ರೆ 11 ಗಂಟೆಗೆ ಬಂದವ್ರೆ ಹಂಗೆ. ಸೊ ಇವರು ನನಗೆ ಆ್ಯಕ್ಚುಲಿ ಒಂದ್ಸರಿ ಸ್ಟ್ರೀಟ್ ಫೋಟೋಗ್ರಫಿ ಮಾಡಬೇಕಾದ್ರೆ ಸಿಕ್ಕಿದ್ದು. ಸೊ ನಾನು ತಗೊಂಡಿರೋ ಅಂಥ 2 ಕಾರು, ಈಗ 3ನೇ ಕಾರ್ಗೂ ಇವರೇ ಬಂದು ಪಾಪ ಕವರ್ ಮಾಡಿಕೊಡ್ತಾ ಇರೋದು. ನೆಕ್ಸ್ಟ್ ಲೆವೆಲಾಗಿ ಮಾಡ್ತಾರೆ. ಸೊ ಇಫ್ ಯು ಗೈಸ್ ವಾಂಟ್ ಟು ಕಾಂಟ್ಯಾಕ್ಟ್ ಹಿಮ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ವರ್ಕ್ ಮಾತ್ರ ಚಿಂದಿ. ಓಕೆ. ಅದ್ರಲ್ಲಿ ಏನು ಥ್ಯಾಂಕ್ಸ್ ಬೇಡ, ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾವಾಗ ಬಂದು ಮಾಡ್ಕೊಡ್ತೀರಾ? ಸೊ ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಲ್ಲ ಗೈಸ್. ನನ್ಗೆ ಹೇಳಿ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ ಅಂತ ಅದು ಮನ್ಸಲ್ಲಿ ಇರುತ್ತೆ. ಏನು ಸೊ ಇಲ್ಲೇನೋ ಲವ್ ಬೈಟ್ ಯಾರೋ ಕೊಟ್ಟಂಗಿಲ್ಲ. ಏನ್ ಬ್ರೋ ಮೊನ್ನೆ ಅಲ್ಲಿ ಕಾರಲ್ಲಿ ಇರ್ಬೇಕಾದ್ರೆ ಗೀಚ್ ಇದ್ದದು. ಇಲ್ಲ ಬ್ರೋ ನೀವ್ ಯಾರು ನನ್ ಹೊಟ್ಟೆ ಅಯ್ಯಪ್ಪತ್ತು ಗಂಡ್ ಮಕ್ಳು ಮುಚ್ಕೊಂಡು ಓಡಾಡಂಗ ಆಗ್ಬಿಟ್ಟಿದೆ ಈಗ ಸತಿ. ಏನೋ ಗೊತ್ತಿಲ್ಲ, ಇಷ್ಟ ದಿನ ಬರೀ ಈ ತರ ಮಾರ್ಕ್ ಎಲ್ಲ ಸುಜಿತ್ ಮೈಯಲ್ಲಿ ನೋಡ್ತಾ ಇದ್ದೆ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ನನ್ ಜೊತೆನೆ ಇದಾರೆ. ಅದ್ ನಿಜ ಸೊಳ್ಳೆ ಕಷ್ಟ ಬ್ರೋ. ಕಾರ್ದು ಬ್ರೋ ಡೋರ್ ಹೊಡೆದಿದ್ದು ಆಲ್ರೆಡಿ. ಅಣ್ಣ ಈಗ ಕ್ಯಾಮ್ರಾ ಎತ್ಕೊಂಡು ಹಿಂಗ್ 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 ಅಲ್ಲಿ 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 ಹೇರ್ ಸ್ಟೈಲು.
ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ಲಿ ಕಾರ್ಯ ಕೊಟ್ಟಿಲ್ವಂತಲ್ಲ ಸರ್? ಹ್ಞೂ ಕಾರ್ಯ ಕೊಟ್ಟಿಲ್ಲ ಇನ್ನು. ಮುಂಚೆ ನೀವು ಬಂದು ನಿಂತಿದ್ದೀರಾ, ನೀವೆಲ್ಲ ಆಚೆ ಹೋಗ್ಬೇಕು, ಇವಾಗ ನಾವು ಡೆಕೋರೇಷನ್ ಮಾಡೋದಿದೆ. ಸುಮ್ಮನಿರಿ. ನನ್ಗೊಂದು ಸೀಕ್ರೆಟ್ ಬ್ರೋ, ಅದು ಡೋರ್ ಹೊಡೆದಿರೋದು ಬ್ರೋ. ಗೈಸ್ ಎಲ್ಲರೂ ಬಂದ ಅದನ್ನೇ ನೋಡಿದ್ದು. ಡೋರ್ ಹೊಡೆದಿರೋದು ನಾನು ಸೆಕೆಂಡ್ ಸೈಕ್ ಆಗೋದೆ ಬ್ರೋ. ಯಾವ ಡೋರ್ ಹೊಡಿತದ ಬ್ರೋ? ನಾವು ನಿಮ್ಮ ಅಭಿಮಾನಿ. ಸಣ್ಣಾಗಿದಾರಲ್ಲ ಒಂದ್ ಸ್ವಲ್ಪ. ಸಖತ್ ಸಣ್ಣ ಗುಂಡಿಗೆ ಅಣ್ಣ ಆದಂಗೆ ಆಗ್ಬಿಟ್ಟಿದ್ದೀನಿ ಆಂಟಿ. ಯಾಕೆ ಬ್ರೋ ಹಿಂಗೆ ಓರಿಸ್ತೀರಾ ಆಂಟಿ? ಇವಾಗ ಇಲ್ಲ ಆಂಟಿ, ನಮ್ಮ ಅಮ್ಮ ಸ್ಪೆಕ್ಸ್ ಬಿಟ್ಟು ಬಂದ ಈಗ 3 ತಿಂಗಳು. ಇಲ್ಲ 4.5 ಜಾಸ್ತಿ ಹೇಳ್ತಾ ಇದ್ದೆ. ನನ್ಗೆ ಹಾಕ್ತಿದ್ದೀರಾ? ಹಾಂ ಬ್ರೋ, ಹಿಂಗೇನೆ. ಬ್ರೋ ಅದು ಗ್ಲಾನ್ಸ್ ಹೋಗಿ ಸ್ವಲ್ಪ ನೋಡ್ರಿ ಏನಿಲ್ಲ. ಲಾಕ್ ಲಾವತ್ ಎಲ್ಲೋ ಕಲರ್ ಬಂದ್ಬಿಟ್ಟೈತೆ. ಯಾರು ಏನು ಅನ್ಕೊಳಲ್ಲ ಬ್ರೋ ಇದನ್ನ ನೋಡಿದ್ರೆ. ಏನ್ ಅನ್ಕೊಂತಾರ ಬ್ರೋ? ಅಯ್ಯೋ ಲೈನ್ ಬರ್ದಿದೆ, ಕಷ್ಟಪಟ್ಟಿದ್ದು ದುಡ್ಡು ಮಾಡಿದ್ದಲ್ಲ ಅಂತ, ಅದು ಹೆಚ್ಚಿಬಿಟ್ರು ಇವರು. ಈ ಗಾಡಿನ ಈ ಗಾಡಿನ ಅಂದೆಲ್ಲ ಮಗ ಹ್ಞೂ ವೈಟ್ ಡೆಮೋ ಇಟ್ಟಿರೋದು. ಈ ಗಾಡಿ ನಾನು ಬುಕ್ ಮಾಡಿರೋದು. ಚಿಕ್ಕದ 13 ಲಕ್ಷಕ್ಕೆ ಇಷ್ಟ ಚಿಕ್ಕದ್ ಕೊಡೋಣ. ನಮ್ಮಮ್ಮ ಏನು ಇಡೀ ಬಂಗ್ಲಾ ಫುಲ್ ಕೊಡ್ತಾರೆ ಇಟ್ಕೊಂಡ್ಬಿಟ್ಟವ್ರೆ. ನಮ್ದು ಏನೋ ಪರವಾಗಿಲ್ಲ ಅಲ್ಲ, ಇದು ಚೆನ್ನಾಗಿದೆ ಬಟ್ ಚಿಕ್ಕದಲ್ಲ. ಬಿಡು, ನಿನ್ನ ಹೆಂಡ್ರು ನಿನ್ನ ಮಕ್ಕಳು ಸಾಕು. ನಾವು ತಗೋತಾರ ಗ್ಲಾನ್ಸಾಗೆ ಬಂದಿರೋ ಕಾರ್ಗಳು ನೋಡ್ಬೇಕು. ಕೃಷ್ಣ ಆಮೇಲೆ ಕಿಯಾ, ಬ್ರೀಜಾ, ಕಿಯಾ, ಇನ್ನೊಂದು ಜಿಮ್ನಿ ಬೆಂಚ್ ಬರ್ತಾ ಇದೆ. ಅವ್ರು ನೋಡ್ಬಿಟ್ಟು ಸಾಕು ತಗೊಂತಾರೆ. ಚಿಕ್ಕಗಳಿಗೆ ಇಷ್ಟೊಂದು ಜನ ಏನಕ್ಕೆ ನೋಡಿ, ಬರೀ ನಾನು ತಗೊಂಡಾಗ ಬೆಂಚಲ್ಲಿ ಬರ್ತಾರೆ. ಸ್ಟೈಲು ಬಟ್ ಹೆಂಗಿದೆ? ಸಖತ್ತಾಗಿದೆ. ಕಾಸ್ಟಿರಾ ಗೈಸ್, ಆಕ್ಚುಲಿ ಇದನ್ನ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿ ಕೊಟ್ಟಿದ್ದು ಕಾಸ್ಟಿರಾದವರು. ಸುದೀಪ್ ಪರಿಚಯ ಮಾಡಿಸಿದ್ದು ಕಾಸ್ಟಿರಾನ. ಅವನಕ್ಕಿಂತ ಚೆನ್ನಾಗಿರೋ ಬಟನ್ ಹಂಗೆ ಕೊಡ್ತಾರೆ. ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸಖತ್ತಾಗಿದೆ. ಯಾರೇ ಹೇಳಿಲ್ಲ, ಅದಕ್ಕೆ ನಾನೇ ಹೇಳ್ಸ್ಕೊಂತ ಇದೀನಿ. ಇಲ್ಲ ನಿಜವಾಗ್ಲೂ ಚೆನ್ನಾಗಿದೆ. ಹೌದಾ? ಆ ಡಿಸೈನ್ ಚೆನ್ನಾಗಿತ್ತು. ದಿವ್ಯಾ ಇವರು ಮನೆಗೆ ಬಂದಾಗ ಟ್ರಿಪ್ಪಿಗೆ ಬಂದಾಗ ನಾನು ಮಾನ ಮರಿ ತೆಗೆದು ಒಂದ್ಸರಿ ಹೇಳಿ ನನ್ನ ಮಗ ನಂಗೆಲ್ಲ ಹೇಳ್ಬೇಡ ಅಂತ. ಆಂಟಿ ನಮ್ಮೆಲ್ಲರ ಆಸೆ ಏನು? ಬೇಗ ಮದುವೆ. ಹಾ ಅಷ್ಟೇ. ಜನ ಫ್ರೆಂಡ್ಸ್ ಇದೀರ, ಒಂದು ಹೆಣ್ಣು ನೋಡಿ. ಅವ್ರೇನ್ಮ ಹೆಣ್ಣು ನೋಡ್ತೀನಿ, ನೀನ್ ನೋಡ್ಬೇಕಮ್ಮ. ನೀನ್ ನೋಡ್ತಿಯಲ್ಲಮ್ಮ ಡ್ರಮ್ಮು. ಯಾಕ್ರಿ ಹಿಂಗೆ ಹೇಳ್ತೀರಾ? ಸುಮ್ಮನಿರಿ ಬ್ರೋ, ಆಷಾಢ ಅನ್ಬಿಟ್ಟು ನೆಮ್ಮದಿಯಾಗಿದ್ದೆ ಇಷ್ಟು ದಿನ. ನಮ್ಮ ಅಮ್ಮ ನೋಡ್ತಾರೆ, ನಮ್ಮ ಅಮ್ಮನ ಸರಿಯಾದ ಸಮಯ ನೋಡ್ತಾರೆ. ಅವ್ರು ನೋಡಿದ್ರೆ ಚೆನ್ನಾಗಿರೋರ್ನೇ ನೋಡ್ತಾರೆ. ಹ್ಞೂ ಆಯ್ತು ಬ್ರೋ. ಮಾ ನೋಡಮ್ಮ, ಇಬ್ರು ಒಂದೇ ಮಂಟಪದಲ್ಲಿ ತಾಳಿ ಕಟ್ತೀವಿ. ನಂಗೆ ಬೇಡ. ನಮ್ಮ ಅಮ್ಮ ನೋಡಿದ್ ನೀವ್ ಆಗಿ. ನಾನು ಆಮೇಲೆ ನಮ್ಮಮ್ಮ ಯಾರನ್ನ ತೋರಿಸಿದ್ರು ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ. ಧೈರ್ಯವಾಗಿ ಹೇಳ್ರಿ, ರೂಪ ಇಲ್ಲ ಅಂದ್ರೂ ಗುಣವಂತಿನೇ ನೋಡ್ತಾರೆ. ಬೇಡ ನಂಗೆ ರೂಪ ಬೇಕು. ರೂಪ ಯಾರ್ರಿ? ಅಲ್ಲ ರೂಪವಂತೆ. ನನ್ಗೆ ತಿಪ್ಪುಲ ಸುಂದಲಿನೇ ಬೇಕು. ಯಾರಿಗೂ ಇಲ್ಲಿರೋರಿಗೆ ಮದುವೆ ಆಗಿಲ್ಲ? ಯಾರು ಮದ್ವೆ ಆಗಿಲ್ಲ, ಎಲ್ಲ ನಮ್ ತರನೇ. ನಾ ಹೇಳ್ಬೇಕು ಅಂದ್ರೆ ನಮ್ಮ ವಿನಯನ್ ಫ್ರೆಂಡ್ ಎಲ್ಲ ಗೋಲ್ಡ್. ಎಲ್ಲ ತಮಾಷೆ. ನಮ್ಮ ಅಮ್ಮಂಗೆ ಇವಾಗ ಡೌಟ್ ಬಂದ್ಬಿಟ್ಟಿದೆ, ನಿನ್ ಫ್ರೆಂಡ್ಸ್ ಯಾರು ಮದ್ವೆನೇ ಆಗಿಲ್ಲ ಅಂತ. ನಾವ್ ಮದ್ವೆ ಆದ್ರೆ ಯಾರು ಫ್ರೆಂಡ್ಸೇ ಮಾಡ್ಕೊಳಲ್ಲ. ನೋಡಿ ಕೈಗೆ ಅವ್ರು ಮದುವೆ ಆದ್ಮೇಲೆ ಎಲ್ಲ ಸಿಂಗಲ್ಸ್. ಇವಾಗ ನೋಡಿ ಇಲ್ಲೇ ದಿವ್ಯಾ ಬನ್ನಿ. ದಿವ್ಯಾ ಅಲ್ಲಿ ದಿವ್ಯಾ ಮದ್ವೆ ಆಗ್ತೀರಾ? ದಿವ್ಯಾ ನೀವು ಹೇಳಿ ದಿವ್ಯಾ. ನೀವ್ ಮದ್ವೆ ಆಗ್ತೀರಾ? ಪಯ್ಯ ಮದ್ವೆ ಆಗ್ತೀರಾ? ಮಾತೇ ಇಲ್ಲ. ಇದು ಬರೀ ನಮ್ಗೆ ಮಾತ್ರ ಅರ್ಥ ಆಗುತ್ತೆ. ಮ್ಯಾಮ್ ಅವ್ರು ಗೊತ್ತಾ ಯಾರು ಅಂತ? ಸುಮ್ಮನೆ ಈ ಥರನೇ ನೋಡಿ ಆಂಟಿ. ಇನ್ನ ನಾನು ಫೇಮಸ್ ಆಗಿಲ್ಲ. ಹೆಂಗೆ ಗೊತ್ತಿಲ್ಲ ಮ್ಯಾಮ್. ನೀವೇನ್ ಮ್ಯಾಮ್ ಇಮೋಷನಲ್ ಡ್ಯಾಮ್. ಆಯ್ತು ಸರ್. ಫಸ್ಟ್ ಹೇಳಿದ್ನಲ್ಲ, ನೆಕ್ಸ್ಟ್ ಟೈಮ್ ಬಂದ್ರೆ ಕವಿತಾ ಮ್ಯಾಮ್ನ ಕೇಳ್ಬೇಡ್ರ. ಎಲ್ಲ ಹೋಗಿ ಆಕ್ಚುಲಿ ನಿಜ ಇಲ್ಲ, ಯಾವಾಗಲೂ ಕಾರ್ ತಗೊಳಕ್ಕಿಂತ ಮುಂಚೆ ನಾನು ವಿಗ್ರಹಗಳನ್ನ ತಗೊಂಡು ನಾನು ಇಡ್ತಾ ಇದ್ದೆ ಮನೆಯಲ್ಲಿ. ತಗೊಂಡು ಆಮೇಲೆ ಅದನ್ನ ಸ್ಟಿಕ್ ಮಾಡ್ತಾ ಇದ್ದೆ. ಈ ಸರಿ ನಿಮಗೆ ಗೊತ್ತಿತ್ತು ಸುದೀಪ್ ಕೊಡ್ತಾನೆ ಅಂತ. A few moments later. ಅವತ್ತು ಹೇಳಿದ್ರಲ್ಲ, Flashback. ಕಡೆ ಬಾಳೆಕಂದು, ಬಲೂನು, ಆಮೇಲೆ ದೊಡ್ಡ ಹೂನಾರ. ದಸರಾ ಮಾಡ್ಬೇಡಲ್ಲ. ನಾವು ಹೇಳದ್ಮೇಲೆ ಬಾಳೆ ಅಲ್ಲೆಲ್ಲ ಹೆಂಗ್ ನೋಡ್ತಾ ಇರಲಿ. ಯಾರು ಇವ್ರಲ್ಲ? ಮಾಡಿಲ್ಲ ಈ ತರ ಇಲ್ಲ. ಬಾರಲ್ಲಿ ಹೋಗು ಹಾಕೊಂಡು ಹಿಂಗೆ ಜಾತ್ರೆ ಮಾಡಿ
ಫಿಲ್ಮ್ ಅಲ್ಲಿ ಬರುತ್ತಲ್ಲ ಬ್ರೋ, ಯಾವ್ದು ಎಕ್ಸ್ಪ್ರೆಸ್ ಫಿಲ್ಮ್ ಅಲ್ಲಿ ಬರುತ್ತಲ್ಲ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಬ್ರೋ ಸಖತ್ತಾಗಿ ಕಟ್ತಾ ಇದ್ದೀರಾ. ಹೌದಾ? ಜಾನಿ ಸೀನ್ಸ್ ತರ ಇದೆ. ತುಂಡ್ ಹೈ ಕ್ಲಾಸ್ ಆವಾಸ, 3 ಹೊತ್ತು ಉಪವಾಸ. ಒಬ್ಬ ಟೀಕೆ ಅಂಟಸ, ಒಬ್ಬ ಕ್ವಾಟ್ಲೆ ಸತೀಸ. ಅದಕ್ಕೆ ಇನ್ನೊಂದು ಆರೆಂಜ್ ಬಲೂನ್ ಕಟ್ಟಿದ್ರು. ಹೆಂಗೋ ಮೊನ್ನೆ ತಾನೆ PUC ಮುಗ್ಸವ್ರೆ, ಊರ್ ಹಾಡು ಮಾಡೋದಕ್ಕೆ ರಿಸರ್ಚ್ ನಡ್ಸವ್ರೆ. ವಿನಯ್ ಕಾರ್ಗೆ ಬ್ಲಡ್ ಸ್ವೆಟ್ ಟಿಯರ್ಸ್ ಎಲ್ಲ. ಸಾಕು ಬಿಡಿ ಬ್ರೋ, ಜಾಸ್ತಿ ಆಯ್ತು. ಇದು ಅವ್ರಿಗೆ ಹಾಕ್ಬಿಡೋಣ ಬ್ರೋ. ಗೈಸ್ ಇದೆಲ್ಲ ಮಾಡ್ತಾರೆ ತಮಾಷೆಗಾಗಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇವಾಗ ನೆನಪು ಯಾರು ಮಾಡ್ತಾರೆ ಈ ಥರ ಎಲ್ಲ. ನನ್ನ ಕಾರ್ ತೊಗೊಂಡಾಗ ನಮ್ಮ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡಿದ್ರು ಅನ್ನೋ ನೆನಪು. ಇವಾಗ ನೀವು ಮಜಾ ಮಾಡಿಲ್ಲ ಅಂದರೆ ನೀವು ಯಾವಾಗೂ ಈ ಥರ ಮಜಾ ಮಾಡೋಕ್ಕಾಗಲ್ಲ. ಕರೆಕ್ಟಾಗಿ ಹೇಳಿದ್ರಿ. ಬ್ರೋ ಕರ್ಕೊಂಬರೋಣ అంటే ರೆಡಿ ಕಾರ್ ಬ್ರೋ, ಕಾರ್ ರೆಡಿ. ಇವಾಗ ಶುರು ಆಗುತ್ತೆ ಸಂಭ್ರಮ. ನೆಕ್ಸ್ಟ್ ಲೆವೆಲ್. ಈ ಇಡೀ ಶೋರೂಮ್ ಅಲ್ಲಿ ಈ ಇತಿಹಾಸದಲ್ಲಿ ಯಾರು ಮಾಡಿರಲ್ಲ ಈ ತರ. ಡೈನೋಸಾರ್ ತರ ಇದೆ ನೋಡಿ, ಡೈನೋಸಾರ್. ಏನೋ ಸಹ ಹೋಗಿದೆ ಬ್ರೋ. ಯಾರು ಮಾಡ್ತಾರೆ ಈ ಥರ ಕಾರು? ಸುಮ್ಮನೆ ಹೇಳಿ ಬ್ರೋ. ನಿಮ್ಮ ಶೋರೂಮ್ ಇಷ್ಟಿಲ್ಲ ಯಾರಾದ್ರೂ ಈ ಥರ ಡೆಕೋರೇಷನ್ ಮಾಡೋರ ಮೇಡಮ್? ಈ ಥರ ಯಾರಾದ್ರೂ ಬಂದವ್ರ ಮೇಡಮ್? ಹಾಂ, ನೀವು ನೆನ್ಸ್ಕೋಬೇಕು ಇನ್ನು ಶೋರೂಮ್ ಮುಗಿಯೋರ್ಗು. ಇದೆಲ್ಲ ಯಾಕೆ ಹಾಕಿದೀರಾ? ತೆಗೆಯೋದು ನೋಡಿದ್ರು ಚೆನ್ನಾಗೈತೆ ಅನ್ಬೇಕಾರು. ಸೂಪರ್ ಬ್ರೋ. ಕ್ಲಾಸ್ ಹೊಡಿಯಪ್ಪ. ಇಷ್ಟು ಯಾವ ನಾಯಿ ನರಿ ಕಣ್ಣು ಯಾರ ಕಣ್ಣು ಬೀಳಬಾರ್ದು ಅಂತ. ಯಾರ್ದು ಬೀಳಲ್ಲ ಈ ತರ ಮಾಡಿದ್ರೆ. ಅದಕ್ಕೆ ನನ್ ಕಾರ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ ಕಣ್ಣು ಬೀಳಬಾರ್ದು ಅಂತ ನೀವು ಮಾಡಿದ್ರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಓಕೆ, ಇವ್ ಕಾರ್ ಇಟ್ಟಿಲ್ಲ ಅಂದ್ರೆ ಬೈತಾರೆ ಮ್ಯಾಮು. ಸಾರಿ ಎಲ್ಲ ಕೇಳಲ್ಲ ಮೇಡಮ್, ನಾನು ಕೇಳಲ್ಲ. ಫ್ರೆಂಡ್ ಅವರು ಆಗ್ತಾರೆ ಅನ್ಸುತ್ತೆ. ಸ್ವಲ್ಪ ತಿನ್ನಿ ಸರ್, ಹಿಂದಿ ಸರ್ ಇರ್ಲಿ ನೋಡಿ. ಎಲ್ಲ ಜನ ನೋಡ್ತವ್ರೆ, ಎಲ್ಲ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರುತ್ತೆ. ಇನ್ನೊಂದು ಟೈಮ್ ಬೇಡ ಸರ್, ಇನ್ನೊಂದು ಸರಿ ಫಾಸ್ಟ್ ಎಲ್ಲ ತಗೊಳಕ್ ಕೂತೀವಲ್ಲ ಅವಾಗ ನೋಡೋಣ. ಬಟ್ಟೆ ಹಾಕ್ಸಿ ಒಂದೇ ನಿಮಿಷ, ಅದೊಂದು ಶಾರ್ಟ್ ಮಿಸ್ ಆಗ್ಬಿಡಿ ಸರ್. ಬೇಜಾರು ಮಾಡ್ಕೊಳ್ಳಿ, ನೀವು ಬೇಜಾರು ಮಾಡ್ಕೊಳ್ಳಿ ಸರ್. ಈ ಶೋರೂಮ್ ಅಲ್ಲಿ ನೆಕ್ಸ್ಟ್ ನಾವೇನಾದ್ರು ಕಾರ್ ಬುಕ್ ಮಾಡ್ತೀವಿ ಅಂತಾನೆ ಸರ್. ಇಲ್ಲ ಸರ್, ಎಲ್ಲ ಬುಕ್ ಸರ್. 6 ತಿಂಗಳಿಲ್ಲ ಸರ್, 2 ವರ್ಷ ನಿಮ್ಗೆ ಕೊಡೋದೇ ಇಲ್ಲ. ಕೊಡಲ್ಲ ಸರ್, ನೀವು ಬೇರೆ ಎಲ್ಲರೂ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಹೊರಗಡೆ ಹೋಗ್ಬೇಕಾದ್ರೆ ಮ್ಯೂಸಿಕ್ ಯಾವ್ದು ಹಾಕೋ ಗೊತ್ತಾ? ಎಲ್ಲ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡ್ತಾವ್ರೆ. ನಮ್ದು ಮಾಡ್ತಾವ್ರೆ, ಅದಕ್ಕೆ ಹೇಳೋದು ನೋಡಿ ಮಾಡಿ ಸ್ನೇಹ ಮಾಡಿ. ಏನಿಲ್ಲ, ಒಳ್ಳೆ ಸಕ್ಕತ್ತಾಗಿ ಮಾಡ್ಯಾರೆ ಇಂಡಿಪೆಂಡೆನ್ಸ್ ಡೇ. A few moments later. 1947 ಕರ್ಕೊಂಡ್ಬಂದವ್ರೆ. ಫುಲ್ ಹುಷಾರು ಅಣ್ಣ, ಅವ್ರ ಏರಿಯಾಗೆ ಕರ್ಕೊಂಬರೋದು. ಸೊ ಎಲ್ರೂ ಕರ್ಕೊಂಡೋಗಿ ಊಟ ಮಾಡಿ ಮನೆಗೆ ಹೋಗೋದು. ಸೊ ಒಂದಿಷ್ಟು ಕೆಲ್ಸಗಳಿದೆ, ಆಲ್ಟರ್ ಮಾಡೋ ಕೆಲ್ಸಗಳೆಲ್ಲ ಎಲ್ಲ ಪ್ರಾಬಬ್ಲಿ ನಾಳೆ ಮಾಡಿಸ್ತೀನಿ. ಎಲ್ಲ ಸರದಿ ಸಾಲಾಗಿ ಬನ್ನಿ, ಸ್ವಾಗತ ಮಾಡ್ತವ್ರೆ. ಹಾ, ಏನ್ ಅಣ್ಣನ್ ಡೆಡಿಕೇಶನ್ ಅಂದ್ರೆ ಎಲ್ರು ತಿಂತವ್ರ. ಅದು ಆರ್ಡರ್ ಮಾಡಿರೋದು ಪನ್ನೀರು, ಪಾಲಕ್ ಪನ್ನೀರು ಡಯಟ್ ಅಂತೆ. ಒಂದ್ ಪೀಸ್ ತಿನ್ನಕ್ ಹೇಳಿ ಬ್ರೋ. ಒಂದ್ ಪೀಸ್ ತಿಂದಿ ಬ್ರೋ, ಏನಾಗಲ್ಲ. ಹೊಟ್ಟೆ ಪಾಪ ಇವತ್ತ ನಾಳೆ ಬರುತ್ತೆ ಹೊರಗಡೆ, ಆಗೈತದು. ನಾವು ನೋಡ್ತೀವಿ ಎಷ್ಟು ದಿನವರೆಗೂ ಇದನ್ನ ಫಾಲೋ ಮಾಡ್ತಾರೆ. ಅಕ್ಕದ ಇದೆ ಬ್ರೋ, ಬಾಯಿ ನೀರು ಬರ್ತಾ ಇಲ್ಲ. ತಿಂತೀನಿ ಒನ್ ಲೈಫ್ ಬ್ರೋ, ತಿನ್ನಿ ವರ್ಕೌಟ್ ಮಾಡೋಣ, ಕರ್ಗ್ಸೋಣ. ಏನಿಲ್ಲ ಜೀವನದಲ್ಲಿ ಹಿಂದೆ ಏನಾಯ್ತು ಅಂತ ನೆನಪಿಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಷ್ಟೇ. ತಿನ್ನಿ ಬ್ರೋ. ನಾನೇ ಇದನ್ನ ಎಲ್ಲರಿಗೂ ಹೇಳ್ತಾ ಇದ್ದೆ. ನೋಡ, ನಿಮ್ಗೆ ಎಲ್ಲರಿಗೂ ಮತ್ತೆ ಪುನಃ ನಾವೇನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ನಮಗೆ ಗೊತ್ತು. ಪಾಕಶಾಲೆಯಲ್ಲಿ ತಿಂತೀವಿ, ಮನೆಗೆ ಹೋಗಿ ಮಲ್ಕೋತೀವಿ, ಎಲ್ಲ ಗೊತ್ತು. 1947 ಅಣ್ಣ ನೋಡಿ
ಎಲ್ರಿಗೂ ಆಗ್ತಾ ಇರೋದು. ಬ್ರೋ ಟೆಂಪ್ಟ್ ಆಗ್ತಲ್ವಾ ಬ್ರೋ? ಹೌದಾ? ತಿನ್ನಿ ಬ್ರೋ. ಬ್ರೋ ಜೀವನದಲ್ಲಿ ಏನು ಇಲ್ಲ ಬ್ರೋ, ತಿನ್ಬೇಕು ಬ್ರೋ. ಬ್ರೋ ಅಯ್ಯೋ ದುರ್ವಿಧಿಯೇ. ಮದ್ವೆ ಆಗೋ ಹುಡುಗಿಗೆ ಮೇಕಪ್ ಮಾಡ್ಸಲ್ವಾ? ಮಾಡ್ಸಲ್ಲ. ಚಾಲೆಂಜ್ 200% ನಿಮ್ಮ ಮೇಲೆ ಆಣೆ ಮಾಡ್ಸಲ್ಲ. ನಾನು ಬದುಕಿದ್ರೆ ನೋಡ್ತೀನಿ. ಏನಿಲ್ಲ, ನಾನು ಅಂಥವ್ರನ್ನೇ ಹುಡುಕ್ತೀನಿ. ನಾನು ಮದುವೆಗೆ ಮೇಕಪ್ ಆಗದೆ ಇರೋ ಹುಡುಗಿನೇ ಗೈಸ್. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಮ್ಯಾರೇಜ್ ಮೇಕಪ್ ಮಾಡ್ಕೊಂಡೇನೆ ಹುಡುಗ ಹುಡುಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ರಿಸೆಪ್ಷನ್ನು ಮುಹೂರ್ತ ಮಾಡ್ಕೊಂಡವ್ರು ಏಕೈಕ ಕಪಲ್ ಇದ್ರೆ ನಾವುಗಳೇ. ಈ ಜನ್ಮದಲ್ಲಿ ಇವ್ರು ಮದುವೆ ಆಗಲ್ಲ. ಎಷ್ಟೊಂದು ಜನ ಹುಡುಗಿರು ಇವತ್ತಿಗೂ ಮೇಕಪ್ ಬೇಡ ಅಂತ ಇರೋರು ಇದ್ದಾರೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಯಾಕಂದ್ರೆ ಇದಕ್ಕೆ ಕಮೆಂಟ್ ಹಾಕ್ತಾರೆ. ಕಮೆಂಟ್ ಹಾಕಿ ನಿಜ ಹೇಳಮ್ಮ, ಮೇಕಪ್ ಬೇಡ ಅನ್ನೋ ಹುಡುಗಿರು ಇದಾರೆ ತಾನೆ? ಅಂದ್ರೆ ಜಾಸ್ತಿ ಇಲ್ಲ, ಈಗ ಹೇಳಕ್ಕಾಗಲ್ಲ. ನೀವು ಮೇಕಪ್ ಹಾಕ್ತೀಯಮ್ಮ ನನ್ನ ಮದುವೆಗೆ? ಮದ್ವೆ ಆಗೋಂತಾರ ಅವರು. ಬಾಯ್ 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 ಬಾಯ್, ಸಿ ಯು. ಸೊ ಫೈನಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂತ ಬಂದ್ವಿ. ಸೊ ಕಾರ್ ನಿಂತಿದೆ, ಬಟ್ ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಇದಕ್ಕೂ ನಮ್ಮಮ್ಮ ಒಂದು ಶಾಸ್ತ್ರ ಹೇಳ್ತಾರೆ, ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಮಳೆ ಬಂದು ಶುಭ ಶಕ್ತಿ ಆಗ್ತದೆ. ಏನ್ ಸುನ್ಸುತ್ತೆ? ನಮ್ಮ ಅಮ್ಮಂದಿರೆಲ್ಲ ಹೆಂಗೆ ಅಂದ್ರೆ ಮದುವೆ ಟೈಮಲ್ಲಿ ಯಾರಾದ್ರೂ ಜೋರ ಮಳೆ ಬಂದ್ಬಿಟ್ರೆ ಹುಡುಗಿ ಜಾಸ್ತಿ ಅಕ್ಕಿ ತಿಂದಿದ್ದಾರೆ ಅಂತ ಏನೋ ಹೇಳ್ತಾರೆ. ಸೈಂಟಿಫಿಕ್ ರೀಸನ್ ಏನೋ ಅದಾದ್ರೆ ಎಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಜೈನ್. ನನ್ನ ಪ್ರಕಾರ ಏನು ಗೊತ್ತಾ, ಭೂಮಿ ಮೇಲೆ ಏನೇ ನಡೆದ್ರು ಎಲ್ಲವೂ ಒಳ್ಳೇದಕ್ಕೆ ನಡೀತದೆ. ಅನ್ಕೋಬೇಕು. ಎಕ್ಸಾಂಪಲ್ ಜ್ವಾಲಾಮುಖಿ ಬರುತ್ತೆ, ಕೆಟ್ಟದ್ದು ಅನ್ಕೋತೀವಿ, ಅದು ಬೆಂಕಿ ತಾನೇ ಅದು. ಆದ್ರೆ ಆವತ್ತು ಜ್ವಾಲಾಮುಖಿ ಬಂದಿರೋದಕ್ಕೆ ಇವತ್ತು ನಿಮ್ಗೆ ಬಂಡೆಗಳು ಕಲ್ಲುಗಳು ಸಿಗುತ್ತೆ. ಇಲ್ಲಾಂದ್ರೆ ಎಲ್ಲಿ ನಮ್ ಹಿಮಾಲಯ ಪರ್ವತ ಇದೆ, ಅದು ಆಗಿರೋದು ಹೆಂಗೆ ಗೊತ್ತಾ, ಒಂದ್ ಕಡೆಯಿಂದ ಕಂಡ ಕಿತ್ಕೊಂಡ್ ಬಂದು ಹೋಗಿ ಜಮ್ಮಂತ ಹೊಡೆದಿರೋದು. ಅದಕ್ಕೆ ಇವತ್ತು ನಮ್ಗೆ ಮಾನಸ ಸರೋವರ, ಆದಿ ಕೈಲಾಶ ಇಂಥವೆಲ್ಲ ಸಿಗ್ತಾ ಇರೋದು. ಇಲ್ಲಾಂದ್ರೆ ಎಲ್ಲಿ ಸಿಗ್ತಾ ಇತ್ತು? ಆಗೋದಲ್ಲ ಒಳ್ಳೆಯದಕ್ಕೆ. ಇವಾಗ ನಿಂಬೆಹಣ್ಣು ಇಟ್ಬಿಟ್ಟು ಮೂವ್ ಮಾಡ್ತಾ ಇದ್ದೀನಿ. ಎಲ್ಲ ರೀತಿ ಎಲ್ಲ ಒಳ್ಳೆಯದಾಗಿ. ಸೊ ಫೈನಲಿ ಆಸೆ ಪಟ್ಟಂಗೆ ಕಾರ್ ಬಂದು ಮನೆ ಹತ್ರ ನಿಂತಿದೆ. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸೊ ಇನೋವಾ ತಗೊಂಡಾಗ್ಲೂ ಅಷ್ಟೊಂದು ಖುಷಿಯಾಗಿಲ್ಲ, ಬಟ್ ಈ ಗಾಡಿ ತಗೊಂಡಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದರಲ್ಲಿ ನಿಮ್ಮನ್ನು ನೆನೆಸ್ಕೊಂಡೇ ಇದ್ದರೆ ನಿಜವಾಗ್ಲೂ ತಪ್ಪಾಗುತ್ತೆ. ಸೊ ಈ ಕಾರ್ಗೆ ಕಂಪ್ಲೀಟ್ ಕ್ರೆಡಿಟ್ ನಾನು ನಿಮ್ಗಳು ಕೊಡ್ತೀನಿ. ಸೊ ನಿಮ್ಮ ಪ್ರೀತಿ, ಸಪೋರ್ಟ್, ವಿಶ್ವಾಸದಿಂದ ಇವತ್ತು ಈ ಕಾರ್ ಬಂದಿದೆ. ಸೊ ಇದೇ ರೀತಿ ಸಪೋರ್ಟ್ ಇರಲಿ. ಈ ಥರದ್ದು ಇನ್ನೊಂದು 4 ಕಾರ್ ನಿಲ್ಲಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿರೋರು, ಸುದೀಪ್ ಎಲ್ಲ ಮನೆಗೆ ಹೋದರು. ಬಟ್ ಪ್ರತಿಯೊಬ್ಬರಿಗೂ ಯಾರ್ಯಾರು ಬಂದು ಟೈಮ್ ಕೊಟ್ಟು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ, ನಾನೊಬ್ಬನೇ ಅಲ್ಲ, ನನ್ನ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲೂ ನೀವು ಆಸೆ ಪಟ್ಟಂತೆ ನಿಮ್ಮ ಕಾರು ಆದಷ್ಟು ಬೇಗ ನಿಮ್ಮ ಮನೆ ಮುಂದೆ ಬಂದು ನಿಲ್ಲಿ ಅಂತ ಹೇಳಿ ನಾನು ಬೇಡ್ಕೊತೀನಿ. ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಅಂತ ಬಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾರೆ. ಯಾರು ನನ್ನ ಜೊತೆ ಈ ಕಾರಲ್ಲಿ ಡ್ರೈವ್ ಹೋಗಬೇಕು ಕಮೆಂಟ್ ಹಾಕಿ, ಕರ್ಕೊಂಡು ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ. ನಾನು ಮಾತು ಕೊಟ್ರೆ ನಿಜವಾಗ್ಲೂ ಅದನ್ನ ನಡ್ಸ್ಕೋತೀನಿ. ಜೀವನದಲ್ಲಿ ಮಾತು ಕೊಟ್ರೆ ಜೀವ ಇರೋವರೆಗೂ ಉಳಿಸ್ಕೊತಾರೆ. ಎಲ್ರಿಗೂ ನಮಸ್ಕಾರ, ಬಾಯ್. ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ, ಸಾಗುತ್ತಲಿರಲಿ.